ನಮಗೆ ಇನ್ನು ಬೇರೆ ಇಳುವರಿ ಬರ್ತಂತ ಯಾವುದೇ ಸೀಡ್ ತರೋದು ಬೇಡ. ನಮ್ಮ ನಾಟಿ ತಳಿ ನಮಗೆ ಐತೆ. ನಾವು ಹಣ್ಣಿಗೆ ಅಲ್ಲಿ ಒಂದು 4 ಸಾಲ ಈಗ ನಿಮ್ಗೆ ಕಾಣ್ತೈತೆ ಅಲ್ಲಿ ನಮ್ಮದೇ ಮನೆ ಒಳಗೆ ಬ್ಯಾಡಗಿ ಕಾಯಿ ಒಂದು 4 ಸಾಲ ಒಳಗಿಟ್ಟೇವೆ. ಅದು ಮನೆಗೆ ತಿನ್ನಾಕ ನಾನು ಸ್ಪ್ರೇ ರೀ ಅದು. ಇದ್ರಾಗ ಇದು ಫಸ್ಟ್ ಟೈಮ್ ಹರಿದೀನಿ. ಇದು ನೀವು ಆ ಕಡೆ ಒಂದು 10 ಸಾಲ ಐತೆ ನೋಡ್ರಿ, ಅದ್ರಾಗ 3 ಸರಿ ಹರಿದೀನಿ. ಈಗ 3 ಸರಿ ಹರಿದ್ರಿ? 3 ಸರಿ ಹರಿದೀನಿ ಸರ್. ಹಂಗಂದ್ರೆ ಒಂದು ಒಳ್ಳೆ ರೇಟ್ ಸಿಕ್ಕತ್ತೆ ಸರ್. ನನಗೆ ಒಂದು 2.5 ಕ್ವಿಂಟಲ್ ಬಂದೈತೆ ಫಸ್ಟ್ ಟೈಮ್. ಒಂದು 10 ಗುಂಟೆ ಆಗುತ್ತೆ ಇದು. 10 ಗುಂಟೆ ಅದ ಫಸ್ಟ್ ಟೈಮ್ 2.5 ಕ್ವಿಂಟಲ್ ಬಂದೈತಿ. ಅವಾಗ 10,000ನೇ ಮಾರದೆ ಅದು. ಎರಡನೇ ಹಂತಕ್ಕೆ ನಮಗೆ ಇದು 4.5 ಕ್ವಿಂಟಲ್ ಬಂದದ್ರಿ. 4.5 ಕ್ವಿಂಟಲ್. ಈ ಸರಿ 7 ಕ್ವಿಂಟಲ್ ಬಂದ ಮೂರನೇ ಅವಧಿ. 7 ಕ್ವಿಂಟಲ್ ಬಂದೈತಿ ಈ ಸರಿ. ಇಷ್ಟೇ ಎಷ್ಟು ಸಾಲ ಅದ? 10 ಸಾಲ ಅದ ಸರ್ ಇವು. 10 ಸಾಲು ಒಂದು ಸಾಲಿಗೆ 60 kg ಬಂದೈತಿ. ಹೆಚ್ಚಿಗೆ ಬಂದೈತಿ. ಒಂದು ಸಾಲಿಗೆ 60 kg ಹಿಡ್ಕೋಣ. ಒಂದು ಸಾಲಿಗೆ 60 kg ರೀ? 60 kg. ಈಗ ಸದ್ಯ ಕಟಾವ್ ಹರಿದೀನಿ. ಹರಿದು ಈಗ 2-3 ದಿವಸ ಆಗೈತಿ. ಈಗ ಇನ್ನು ಒಳ್ಳೆ ನನಗೆ ಈಗಿರೋ ಹೂವುಗಳ ಅಲ್ಲೆಲ್ಲ ಒಂದೊಂದು ಕಾಯಿ ಉಳ್ಕೊಂಡ ನಿಮ್ಗೆ ಕಾಣ್ತಾನೆ. ಹೌದೌದು ಕಾಣ್ತಾರೆ. ಸ್ವಲ್ಪ ಎಳೆ ಹೋದವು ಸಣ್ಣ ಹೋದವು ಅಂತೇಳಿ ಬಿಟ್ಟಿರ್ತಾರೆ. ಅವು ಈಗ ದೊಡ್ಡ ಹೋಗಿ ಅವ ಈಗ ನಮಗೆ ಒಳ್ಳೆ ಕಾಯಿ ಬರೋದಂತಂದ್ರೆ ನೀವು ಅದು ಇಲ್ಲಿಂದ ಇಲ್ಲಿ ಮೆತ್ತಿರ್ತೈತೆ. ಅದು ಒಂದು ಗಿಡ ಹರಿದ್ರೆ ಒಂದು ಬುಟ್ಟಿ ಆಗುತ್ತೆ. ಅಂದ್ರೆ ನಮಗೊಂದು 3 kg ವರೆಗೆ ಬರ್ತೈತಿ. ತೆಗ್ಗು ಪ್ರದೇಶ ಮೊದಲೆಲ್ಲ ದೊಡ್ಡದಾಗಿದ್ದು ಇಲ್ಲಿ ನೋಡ್ರಿ ನೀವು. ಈಗ ನನಗೆ ಇಲ್ಲಿವರೆಗೆ ಐತೆ ಒಂದೊಂದು ಥರ. ಈಗ ಇನ್ನು ಹೋದ್ರೆ ನೀವು ಕಾಣಂಗಿಲ್ಲ. ಈಗ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಇಲ್ಲಿವರೆಗೆ ಬೆಳೆ ಲಾಸ್ಟ್ ಹೆಂಗೆ ಹರಿಯೋದು ಇವನ್ನೆಲ್ಲ? ನಿಂತ್ಕೊಂಡು ಹರಿತಾರ್ರಿ, ಕುಂತ್ಕೊಂಡು ಹರಿಯೋದು. ಈಗ ಕೆಳಗಿನ ಕ್ವಾಲಿಗೆಲ್ಲ ಕಾಯಿ ಬಿಟ್ಟು ಬಂದ್ ಆಗತ್ರಿ. ಇನ್ನು ಗಾಳಿ ಆಡಂಗಿಲ್ಲಲ್ಲ. ಕೆಳಗಿನ ಕ್ವಾಲಿ ಒಳಗೆ ಬಿಡೋದಿಲ್ಲ ಇನ್ನು ಕಾಯಿ. ಅದು ಅದೇ ಇಲ್ಲಿ ಇರೋಂಗಿಲ್ಲ ರೀ. ಹೂನು ಕಾಯಿ ಕಡಿಮೆ ಆಗುತ್ತೆ, ಕಾಯಿನ ಕಡಿಮೆ ಆಗುತ್ತೆ. ಇಲ್ಲಿ ಮ್ಯಾಗಿದಾವಲ್ಲ ಎಲ್ಲ ಗಾಳಿ ಆಡತ್ತಲ್ಲ, ಇದೆಲ್ಲ ಕಾಯಿ ಕೊಡ್ತೈತಿ. ಈಗ ನಿಂತ್ಕೊಂಡು ಹರಿತಾರೆ ಇನ್ಮೇಲೆ. ನಾನು ಅದು ಒಂದು ಈ ಸರಿ ನೆಕ್ಸ್ಟ್ ಸರಿ ನಾನು ಬದಲಾವಣೆ ಮಾಡ್ಕೋಬೇಕಂತ ಮಾಡೀನಿ ರೀ. ಮೊನ್ನೆ ಒಬ್ರು ಮೈಲಾರದ್ರ ಹೊಳಲ್ದವ್ರು ಒಬ್ರು ರೈತರು ಬಂದಿದ್ರು. ಹಿಂಗೆ ಅದನ್ನ ನೋಡ್ಕೊಂಡು ಹೋಗೋಣ ಪ್ಲಾಟ್ ಅಂತ. ನಿಮ್ದೇ ತೋಟ ಅಂದ್ರೆ ಇವತ್ತು ಅಂದ್ರಾಳ ಮೆಣಸಿನಕಾಯಿ ನಮ್ಮ ಯೂಟ್ಯೂಬ್ ಇಂದ ನೋಡಿ ಯೂಟ್ಯೂಬ್ ಚಾನಲ್ ನೋಡಿರಲ್ಲ ಅವರು ಔಷಧಿ ಹೊಡೆಯಲ್ಲ ಅದು ಹೆಂಗೆ ಬೆಳೀತದ ಅಂತೇಳಿ ನೋಡೇ ಹೋಗೋಣ ನಾವು ಅಂತೇಳಿ ಪ್ಲಾಟ್ ಹೊಲಕ್ಕೆ ಬಂದಿದ್ರಿ. ಅವ್ರು ಬಂದು ನೋಡಿದಾಗ ಅವ್ರು ಹೇಳಿದ್ರು, ಒಪ್ಪಿದ್ರು ಅವರು. ಹೌದು ಬಿಡ್ರಿ, ನೀವು ಔಷಧಿ ಹೊಡೆದಿಲ್ಲ ಅನ್ನೋದನ್ನ ಒಪ್ತೀನಿ ಅವ್ನು. ಯಾಕಂದ್ರೆ ನಾವು ಪ್ರತಿ 8 ದಿವ್ಸಕ್ಕೆ ಸ್ಪ್ರೇ ಮಾಡ್ತೀವಿ. ಆದರೂ ಅಲ್ಲೆಲ್ಲ ಮುಟ್ರಿ ಐತೆ. ಈಗ ಫೋಟೋ ಸಮೇತ ತೋರಿಸಿತ್ತು ನಮ್ಮ ಗಿಡ. ಅಲ್ಲೆಲ್ಲ ಮುಟ್ರಿ ಅದು ನಿಮ್ಮನ್ನು ನೋಡ್ತೀನಿ ಅಂದ್ರು ಮುಟ್ರಿ ಇಲ್ಲ ಇದ್ರಾಗ. ನಾವು ಒಪ್ಪಬೇಕಿದ್ದೇನೆ ಅವ್ರು. ಯಾಕಂದ್ರೆ ಯಾವ ಸ್ಪ್ರೇ ಮಾಡಿದ್ರು ಹೋಗಿಲ್ಲ. ಇದ್ರಾಗ ಸ್ಪ್ರೇ ಇಲ್ದ ಇದು ಆಗೈತೆ ಅಂದ್ರೆ ಒಪ್ತೀವಿ ನಾವು ಇದನ್ನ. ಆದ್ರೆ ನೀವು ಇನ್ನೊಂದು ಬದಲಾವಣೆ ಮಾಡಿ ಕೇಳ್ರಿ, ಒಂದೊಂದು ಸ್ವಲ್ಪ ಸಾಲ ಇನ್ನೂ ಅಗಲ ಮಾಡ್ರಿ ಅಂತ ಹೇಳಿದ್ರು. ಒಬ್ಬರು ಸಲಹೆ ರೀ ನನಗೆ. ನೀವು ಎಲ್ಲ ಮಾಡಿರಿ ಗೌಡ್ರೆ, ಕರೆಕ್ಟ್ ಐತೆ. ಇನ್ನೊಂದು ಸ್ವಲ್ಪ 1 ಫೀಟ್ ಸಾಲ ಎಕ್ಸ್ಟ್ರಾ ಮಾಡ್ರಿ. ಸ್ವಲ್ಪ ಇನ್ನೂ ನೀವು ಬೈಲ್ ಕೊಟ್ಟಂಗೆಲ್ಲ ಇನ್ನೂ ಇಳುವರಿ ತೆಗಿಬೋದು ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರು. ಸಣ್ಣ ಕಾಯಿ ಅಷ್ಟು ದಂಡೇ ಹೂವಾಗಿ ಆಮೇಲೆ ಕಾಯಿ ಆಗ್ಬೇಕಲ್ಲ. ಆಟದ್ನವ್ರಿಗೆ ಅದಕ್ಕೆ ತಿನ್ನೋಕೇನು ಇರಲ್ಲ, ಅದು ಹೋಗ್ಬೋದೇನಂತ ನನ್ನ ಕಲ್ಪನೆ. ಒಂದು ನಾವು ಇದ್ರಾಗ ಸ್ಪ್ರೇ ಮಾಡೋದಲ್ಲ, ನಮ್ಮಲ್ಲಿ ಹೊಲ್ದಾಗ ಗುಬ್ಬಿ ಭಾಳ ಕುಂದಿರ್ತಾವೆ. ಏನೋ ಗುಬ್ಬಿ ತಿಂತಾವ ಅಂತಾನು ಹೇಳ್ಬೋದು. ಮತ್ತೆ ಗುಬ್ಬಿನ ತಿಂತಾವು, ಕೀಡಿ ಕಾಣ್ತಾವೆ, ತೂತಿರ್ತಾವೆ. ನಾವು ಅದನ್ನ ಏನು ಮಾಡಿದ್ವಿ, ತಿಂದ್ರೆ ಒಂದು ಗಿಡಕ್ಕೆ 2 ಕಾಯಿ ತಿಂತೈತಿ. ನನಗೆ 100 ಕಾಯಿ ಬಿಟ್ಟಿರ್ತೈತಿ. ಒಂದು ಗಿಡಕ್ಕೆ 2 ಕಾಯಿ ತಿಂದ್ರೆ ತಿನ್ಲಿ ಅದು. ನನಗೆ 89-98 ಕಾಯಿ ಬರ್ತೈತಿ. ಬರೀ ನಾವು ಅಷ್ಟೇ ಬದುಕೋದಲ್ಲ, ಪ್ರಕೃತಿ ಒಳಗೆ ಎಲ್ಲರೂ ಬದುಕೋಣ ಬರ್ತದೆ. ವರ್ಷಕ್ಕೆ ತಿಂಗಳಿಗೆ 15 ದಿವ್ಸಕ್ಕೆ ಒಂದ್ಸರಿ ಒಂದು 10,000-15,000 ಹಿಂಗೆ ಬಂದಾಗ ಆ ಲೇಬರ್ ಖರ್ಚು ತೆಗಿತೈತಿ. ನಮ್ಮ ಮನೆ ಸಂತಿ ಖರ್ಚು ಬರ್ತದೆ ಸ್ವಲ್ಪ ಪರ್ಸೆಂಟ್. ನಾನು ನೋಡ್ರಿ ಹೋದ್ಸರಿ ನಮಗೆಲ್ಲ ಇದು ಸ್ವಲ್ಪ ನಿರೀಕ್ಷೆ ಮೀರಿ ನಮಗೆ ಇಳುವರಿ ಬಂದೈತಿ. ಇವತ್ತು ಮಾರ್ಕೆಟ್ ಮಾಡಿ ಮತ್ತೆ ಭಾಳ ಡೆವಲಪ್ ಆಗೈತಿ. ಮೊದಲಿಗಿಂತ ಭಾಳ ಡೆವಲಪ್ ಆಗೈತಿ. ಹೋದ್ಸರಿ ನಾನು 8,000 ಲಾಸ್ಟ್ ಮಾರಿದ್ದೆ. ನಿಮ್ಗೆ ಹಳೆ ವಿಡಿಯೋದಾಗ ಹೇಳಿದ್ದೆ ಅದು ವಿಷಯ. ಈ ಸರಿ 10,000ರಿಂದ 11,000ವರೆಗೆ ಮಾರಾಗತೈತಿ. ಬಟ್ ನನಗೆ 10,000 1 ಕ್ವಿಂಟಲ್ಗೆ ಪರ್ ಕ್ವಿಂಟಲ್ 9,000, 10,000, 11,000, 12,000ವರೆಗೆ ಮಾರ. 1 ಚೀಲ 2 ಚೀಲ ಹೋದಾಗ 12,000 ಮಾರ್ತೈತಿ. ಬಟ್ ಮಾಲ್ ಹೋದಾಗ ನಾನು 9,000 ಕಡಿಮೆ ಇಲ್ಲ. 9,000 ಮೇಲ್ಗಡೆ ಮಾರಿವಿ ನಾನು. ಅವಾಗಿಂದ ನಾವು ಅದನ್ನು ನೋಡ್ಕೊಂತಾನೆ ಬಂದೀವಿ. ಸಣ್ಣರಿದ್ದಾಗಿಂದ ನಾವು ನೋಡ್ಕೊಂತ ಬಂದೀವಿ. ಈಗ ನಾವು 20 ವರ್ಷ ನಾನು ಮಾಡೋಕ್ಕಿದ್ದಾಗಿಂದಲೂ ಇದನ್ನು ಮೇಂಟೈನ್ ಇದೆ. ನಮ್ಮದೇ ಮನೆ ಬೀಜನ ಹರಿತೀವಿ, ಹಣ್ಣಾಗಿದ್ದನ್ನು ತೆಗೆದು ಇಡ್ತೀವಿ. ಅದನ್ನು ಒಳ್ಳೆ ಮುಂದಿನ ವರ್ಷ ಮತ್ತೆ ಬೀಜ ಇಡ್ತೀವಿ, ನಡೆಸ್ತೀವಿ. ಹಂಗೆ ಇದುವರೆಗೆ ಯಾವುದೇ ನಾವು ಸೀಡ್ ಕಂಪ್ನಿ ಬೀಜದ ಯಾವ ತಗೊಂಬಂದು ಹಾಕಿಲ್ಲ. ಈ ಹರಗೋದ್ರಿಂದ ಕ್ವಾಲಿ ಮುರಿತಾವ. ಒಂದು ನನಗೆ ಯಾಕೋ ಅದು ಹರಗದ ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಯಾವಾಗಿಂದ ಹರಗದ್ ಬಿಟ್ಟಿನಿ ಅವಾಗಿಂದ ಒಳ್ಳೆ ಇಳುವರಿ ಬರಾಕೈತೆ ನನಗೆ. ಒಂದು 6ನೇ ವರ್ಷ ಇದು ನನ್ನ ಅನುಭವಕ್ಕೆ ಬಂದಿದ್ದೇನೆ ರೀ. 1 ವರ್ಷ ಏನಾಯ್ತು, ನಮ್ಮ ಸ್ವಲ್ಪ ಸಾಲ ಸರಿ ಇರಲಿಲ್ಲ. ಅದು ಎಡಿ ಹೊಡಿಯೋಕೆ ಬರಲಿಲ್ಲ. ಅದು ಬರಲಿಲ್ಲ ಅಂತ ಆ ವರ್ಷ ಎಡಿನೇ ಹೊಡಿಲಿಲ್ಲ ನಾವು. ಹಂಗೆ ನೀರು ಹರಿಸಿದ್ವಿ. ಆ ವರ್ಷ ಬಿಟ್ಟಂಗೆ ಹಿಂದಿನ ಯಾವಾಗೂ ಬಿಟ್ಟಿರ್ಲಿಲ್ಲ ಕಾಯಿ. ನಾವು ಅದನ್ನು ಮುಂದೆ ಫಾಲೋ ಮಾಡೋಣ ಅಂತೇಳಿ ಈಗ ಒಂದು 6ನೇ ವರ್ಷ ಅದು ಹಂಗೆ ಫಾಲೋ ಮಾಡಕತ್ತೀನಿ ನಾನು. ಬಟ್ ಅದು ನನಗೆ ಹಂಗೆ ವರ್ಕ್ ಆಗತ್ತೆ. ಒಂದು 4 ವರ್ಷ ಆಯ್ತು ರೀ ಕರೆಕ್ಟಾಗಿ. ಸುಮಾರು ಒಂದು 3 ಲಕ್ಷ ಯೂಸ್ ಆಯ್ತು ರೀ. ಕನಿಷ್ಠ ಅಂದ್ರೆ 300K ಯೂಸ್ ಆಗೈತಿ. ನಮ್ಮ ಎಲ್ಲ ರೈತರು ಕೇಳಿದ್ದೇನೆಂದ್ರೆ ಅವರು ಸ್ಪ್ರೇ ಮಾಡಲಾರ್ದ ಬೆಳಿತಾರ. ಅದೇ ಹೆಂಗೆ. ಆಮೇಲೆ ಈ ಸರಿನ ಅವ್ರು ಬೆಳೆದಿದ್ದು ಮುಟ್ರಿ ಬಂದಿತ್ತ ಇಲ್ಲ, ಅದು ಈ ಸರಿ ಹಾಕ್ಯಾರ ಇಲ್ಲ ಅನ್ನೋ ಪ್ರಶ್ನೆಗಳು ಭಾಳಷ್ಟು ರೈತರ ಪ್ರಶ್ನೆ ಆಗಿತ್ತು ರೀ. ಹಾಗಾಗಿ ಇವತ್ತು ನಾವು ನಿಮ್ಮ ತೋಟಕ್ಕೆ ಬಂದಿದ್ದು ವಿಷಯ ಅಂತಂತ ಅದ ಒಂದು ವಿಷಯ ಅಂತಲೇ ಹೇಳ್ಬೋದು. ಇವತ್ತು ಒಟ್ಟು ನಿಮ್ಮದು ರೋಗ ಇಲ್ಲ.
ಏನು ನಿಮ್ಮಲ್ಲಿ ಇರೋದಂಥ ಒಂದು ವಿಶೇಷ ಸರ್? ಇದು ವಿಶೇಷ ಅನ್ನುವಂಥದ್ದು ನಾವೇನು ಮಾಡುವಂಥದ್ದಲ್ರಿ ಇದ್ರಾಗ. ಇದು ಪ್ರಕೃತಿಯ ಒಂದು ನಿಯಮ. ರೋಗ ಬರೋದು ಸಹಜ, ಅದು ತಾನಾಗಿ ಕ್ಲಿಯರ್ ಆಗೋದು ಸಹಜ. ಇದು ನಾವೇನು ಇವತ್ತೇನು ಹೊಸದಾಗಿ ಅಂತಲ್ಲ, ಹಿಂದಿನ ಹಿರಿಯರು ಯಾರು ಯಾವ ಸ್ಪ್ರೇನೂ ಮಾಡ್ತಿದ್ದಿಲ್ಲ. ನಮ್ಮ ಅಜ್ಜರ ಹೇಳೋರು ಎಣ್ಣೆ ಅಂದ್ರೆ ಗೊತ್ತಿದ್ದಿಲ್ಲ ನಮಗಂತ. ಎಣ್ಣೆ ಎಲ್ಲಿ ಹೊಡಿಬೇಕ್ರಿ ನಾವು, ಸುಮ್ಮನೆ ಬೆಳೀತಿತ್ತು, ಅದಾಡು ಬರ್ತಿತ್ತು, ಅದಾಡು ಹೋಗಿತ್ತು ಅಂತಿದ್ರು. ಹಂಗೆ ಈಗೂ ನಾವೇನು ಮಾಡ್ತೀವಿ ಅಂದ್ರೆ ಗಿಡಕ್ಕೆ ಬೇಕಾದ ಪೋಷಕಾಂಶ ಕೊಡ್ತೀವಿ. ಗೊಬ್ಬರ ಕೊಡ್ಬೇಕು, ನೀರು ಕೊಡ್ಬೇಕು. ಇವತ್ತು ನೀವು ಮನುಷ್ಯರನ್ನ ನೋಡಿದ್ರು ಅಷ್ಟೇ ಇರ್ತದೆ. ಮನುಷ್ಯರನ್ನ ಯಾರು ವೀಕ್ ಇರ್ತಾರೋ ಅವ್ರಿಗೆ ಕಾಯಿಲೆಗಳು ಜಾಸ್ತಿ ಇರ್ತಾವೆ. ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಕಾಯಿಲೆಗಳು ಬರೋದಿಲ್ಲ. ಆ ಒಂದು ನಂಬಿಕೆ ಮ್ಯಾಗ ನಾವೇನು ಮಾಡ್ತೀವಿ, ಗಿಡಕ್ಕೆ ಏನು ಪೋಷಕಾಂಶಗಳು ಬೇಕು ಅದನ್ನು ಕೊಡ್ತೀವಿ. ಗೊಬ್ಬರ ನೀಟಾಗಿ ಗೊಬ್ಬರ ಕೊಟ್ಟದು. ಸಗಣಿ ಗೊಬ್ಬರ ಜಾಸ್ತಿ ಪ್ರಮಾಣದಾಗ ಹಾಕ್ತೀವಿ. ಸಗಣಿ ಗೊಬ್ಬರ ಹಾಕ್ರಿ, ಭೂಮಿಯಲ್ಲಿ ಹ್ಯುಮಿನಿಟಿ ಪವರ್ ಬರ್ತೈತಿ. ರೋಗ ನಿರೋಧಕ ಜೀವಾಣುಗಳು ಉತ್ಪತ್ತಿ ಆಗ್ತದಲ್ಲ. ಸಗಣಿ ಗೊಬ್ಬರ ಬಳಸೋದ್ರಿಂದ ಜೀವಾಣುಗಳು ಉತ್ಪತ್ತಿ ಇರುತ್ತೆ ರೀ. ಭೂಮಿ ಮಳೆ ಆದಾಗ ಒಂದು ದಿವಸ 2 ದಿವಸ ಆದಾಗ ಅಲ್ಲೆಲ್ಲ ಭೂಮಿ ಹೋಲ್ ಆಗಿರ್ತೈತಿ. ಈಗ ಆ ಹೋಲ್ ಆದಾಗ ಅದರಲ್ಲಿ ಜೀವಾಣುಗಳು ಅದಾವ ಅಂತ ಅದೊಂದು ನಮ್ಮ ಪ್ರೂವ್ ರೀ. ಅದು ಭೂಮಿ ತಾನಾಗಿ ಅಲ್ಲೆಲ್ಲ ಹೋಲ್ ಇರ್ತೈತಿ. ಅದು ಜೀವಾಣುಗಳು ಇದ್ದಾಗ ಮಾತ್ರ ಹಂಗಿರೋಕ್ಕೆ ಸಾಧ್ಯತೆ ಇಲ್ಲ ಅಂದ್ರೆ ಭೂಮಿ ಬರಡಿರ್ತೈತೆ. ಹಂಗೆ ನೀವು ನೋಡ್ರಿ, ಮಳೆ ಆದಾಗ ನೀರು ಅದ್ರಾಗ ನಿಲ್ತತಿ. ಹೆಚ್ಚು ಪ್ರಮಾಣ ಔಷಧಿ ಬಳಸಿ ಗೊಬ್ಬರನ ಅತಿ ಪ್ರಮಾಣದ ಬಳಸೋದ್ರಿಂದ ಭೂಮಿ ಜಿಗುಟ್ಟಾಗುತ್ತೆ. ಜಿಗುಟ್ಟು ಅಂದ್ರೆ ಅದು ಕನ್ವರ್ಟ್ ಆಗಿ ದೌಡು ನೀರು ಇರುವಂಥ ಒಂದು ಶಕ್ತಿ ಕಳ್ಕೊಂತತಿ. ಕೆಲವೊಂದು ಕಡೆ ಈಗ ಭಾಳ ಜನ ಹಂಗೆ ಆಗ್ಯಾವ. ನಮ್ದಿಲ್ಲ, ನೀರು ಇರ್ತೈತಿ. ನಾನು ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ, ನಿಮಗೆ ಹೋದ್ಸರಿ ನಾನು ಹೇಳಿದ್ದೆ ಅದನ್ನೇ. ನಾನು ನೋಡ್ರಿ, ನಾನು ಎಡಿನೇ ಹೊಡೆಯಂಗಿಲ್ಲ ಇದನ್ನು. ಎಡಿನೇ ಹೊಡೆಯಂಗಿಲ್ಲ. ಈಗ ನಾನು ಅಗಿ ಕಿತ್ಕೊಂಡೇನಿ, ಅದು ಎಡಿನೇ ಹೊಡೆದಿಲ್ಲ. ಸಣ್ಣದಿದ್ದಾಗ ಎಡಿ ಹೊಡಿತೀನಿ. ಸಣ್ಣದಿದ್ದಾಗ ಎಡಿ ಹೊಡಿ. ಕಳೆನಾಶಕ ಮೊದಲು ಸಣ್ಣದಿದ್ದಾಗ ಕಳೆ ಹುಡ್ತದೆ ನಮಗೆ. ಕಳೆ ಮಾಡಿ ಅದಕ್ಕೆ ನೀರು ಹೋಗಕ್ಕೆ ದಾರಿ ಮಾಡಕ್ಕೆ ಒಂದು ಬೋರ್ಡ್ ಮಾಡಕ್ಕೆ ಅದಕ್ಕೆ ಎಡಿ ಹೊಡೆದು ಕಾಯಿ ಹಂತಕ್ಕೆ ಬಂದಮೇಲೆ ಎಡಿನೇ ಹೊಡೆಯಂಗಿಲ್ಲ. ಅಂದ್ರೆ ಎಷ್ಟು ದಿನಕ್ಕೆ ಕಾಯಿ ಅಂತ? ಒಂದೂವರೆ ತಿಂಗಳಿಗೆ, ಹಿಂಗೆ 1.5-2 ತಿಂಗಳಿಗೆ ಕಾಯಿ ಸ್ಟಾರ್ಟ್ ಆಗತ್ತೆ ರೀ ನಮಗೆ. ನಾವು ಅಂದ್ರೆ ನಾನು ಅಗಿ ಮಾಡೋದಲ್ಲ, ಈ ಡೈರೆಕ್ಟ್ ಬೀಜನ ಉರಿಸ್ತೇನೆ ರೀ. ಬೀಜ ಉರ್ಸೋದ್ರಿಂದ ನಮ್ದು 1-2 ತಿಂಗಳು ತೊಗೊತೈತೆ, ಟೈಮ್ ತೊಗೊತೈತೆ ನಮ್ಗೆ. ಈಗ ಅಗಿ ಮಾಡಿದವರು 1-1.5 ತಿಂಗಳಿಗೆ ಅದು ಅಗಿ ತೊಗೊಂಬಂದಚ್ಚಿ 1.5 ತಿಂಗಳಿಗೆ ಅದು 1 ತಿಂಗಳು ಭಾಳ ಅಂದ್ರೆ ಸಣ್ಣ ಕಾಯಿ ಶುರು ಆಗ್ಬೋದು ಅದು. ಬಟ್ ನಾವು ಇದನ್ನು ಯಾವಾಗೂ ಅಗಿ ಮಾಡಿ ಹಚ್ಚೋ ಪ್ರಯತ್ನ ಮಾಡಿಲ್ಲ. ನಾವೇನಿದ್ರೆ ಮೊದಲಿಂದ ಮನೆ ಬೀಜ ಉರ್ಸೋದು, ಒಂದು ಹೋಗೈತೆ ಮತ್ತೊಮ್ಮೆ ಅದ್ರಾಗ ಮತ್ತೊಂದು ಕಟ್ಟದು ಉರ್ಸೋದು, ನೆಡ್ಸೋದು, ಹಿಂಗೆ ಮಾಡ್ಕೊಂತ ಬೆಳೆದೀವಿ. ಹಂಗಾಗಿ ಅದು ನಮಗೆ ಎಡಿ ನೀರು ಹೋಗಕ್ಕೆ ಬೋದ್ ಮಾಡ್ತೀವಿ, ಆನಂತರ ಬಿಟ್ಬಿಡ್ತೀವಿ ಅದನ್ನ ಅಲ್ಲಿಗೆ. ಇದು ಏನು ಹರಗಂಗಿಲ್ಲ, ಏನು ಹರಗದಿಲ್ಲ. ಈ ಹರಗೋದ್ರಿಂದ ಕ್ವಾಲಿ ಮುರಿತಾವ. ಒಂದು ನನಗೆ ಯಾಕೋ ಅದು ಹರಗದ ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಯಾವಾಗಿಂದ ಹರಗದ್ ಬಿಟ್ಟಿನಿ ಅವಾಗಿಂದ ಒಳ್ಳೆ ಇಳುವರಿ ಬರಾಕೈತಿ ನನಗೆ. ಇದೊಂದು ಟ್ರಿಕ್ಸ್. ಇದು ಟ್ರಿಕ್ಸ್ ರೀ. ಕಾರಣ ನನಗೆ ಅದು ಅಲ್ಲಿ ಬಿಟ್ಬಿಡೋದು. ಇವಾಗ ಕೆಲವೊಂದು ಜನಕ್ಕೆ ಅಭಿಪ್ರಾಯ ಇರ್ತೈತಿ ರೀ, ಇದನ್ನ ಎಡಿ ಹೊಡೆದಾಗ ಭೂಮಿ ಲೂಸ್ ಆಗುತ್ತೆ, ಅವು ಬೇರೆ ಹರಿತಾವು. ಬೇರೆ ಹರಿದ ಮತ್ತೆ ಗೊಬ್ಬರ ಹಾಕಿ ನೀರು ಹಾಯಿಸಿದಾಗ ಬೇರೆ ಹರಿದಂಗೆಲ್ಲ ಗಿಡ ರಂಗ್ ಆಗುತ್ತೆ ಅಂತ. ಗಿಡ ಬೆಳಿಬೋದು, ಗಿಡ ಬೆಳೆಯಲ್ಲ ಅಂತ ನಾ ಹೇಳಲ್ಲ. ಆ ಕಾಯಿ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ನನ್ನ ವೈಯಕ್ತಿಕ ವಿಚಾರ. ನನಗೆ ಅದು ಮನವರಿಕೆ ಆಗಿರೋದು ಸತ್ಯ. ಮೊದಲು ಎಡಿ ಹೊಡಿಬೇಕಾದ್ರೆ ನಾ ಈ ಪ್ರಮಾಣದ ಕಾಯಿ ನಮಗೆ ಬರ್ತಿರ್ಲಿಲ್ಲ. ನಾವು ಪ್ರತಿ ಸರಿ ನಮ್ಮ ಮನೆಗೆ ಅದು ಮತ್ತೆ ಪದ್ಧತಿ ಇತ್ತು. ಈಗ ನಮ್ಮ ಅಪ್ಪರೆಲ್ಲ ಹೇಳೋರು, ಒಂದ್ಸರಿ ಕಾಯಿ ಹರಿದ್ವಿ ಅಂದ್ರೆ ಎಡಿ ಹೊಡೆದು ಅದು ಗೊಬ್ಬರ ಹಾಕಿ ನೀರು ಹೋಗಿಸ್ರಿ ಅಂತ ಹೇಳೋರು. ನಾವೇನು ಮಾಡಕತ್ತೀವಿ ಈಗ ಸುಮಾರು ಒಂದು 6ನೇ ವರ್ಷ ಇದೆ. ನನ್ನ ಅನುಭವಕ್ಕೆ ಬಂದಿದ್ದೇನು ರೀ, 1 ವರ್ಷ ಏನಾಯ್ತು, ನಮ್ಮ ಸ್ವಲ್ಪ ಸಾಲು ಸರಿ ಇರಲಿಲ್ಲ, ಅದು ಎಡಿ ಹೊಡಿಯೋಕೆ ಬರಲಿಲ್ಲ. ಅದು ಬರಲಿಲ್ಲ ಅಂತ ಆ ವರ್ಷ ಎಡಿನೇ ಹೊಡಿಲಿಲ್ಲ ನಾವು, ಹಂಗೆ ನೀರು ಹರಿಸಿದ್ವಿ. ಆ ವರ್ಷ ಬಿಟ್ಟಂಗೆ ಹಿಂದಿನ ಯಾವಾಗೂ ಬಿಟ್ಟಿರ್ಲಿಲ್ಲ ಕಾಯಿ. ನಾವು ಅದನ್ನು ಮುಂದೆ ಫಾಲೋ ಮಾಡೋಣ ಅಂತೇಳಿ ಈಗ ಒಂದು 6ನೇ ವರ್ಷ ಅದು ಹಂಗೆ ಫಾಲೋ ಮಾಡಕತ್ತೀನಿ ನಾನು. ಬಟ್ ಅದು ನನಗೆ ಹಂಗೆ ವರ್ಕ್ ಆಗತ್ತೆ. ಒಂದು ಆಕಸ್ಮಿಕವಾದ ನನಗೆ ಬಂದ ಅನುಭವ ಅದು. ಅವತ್ತಿನ ಮೂಮೆಂಟಿಗೆ ನನಗೆ ಎಡಿ ಹೊಡಿಯೋಕೆ ಬರಲಾದ ಸಂದರ್ಭದಾಗ ಅದನ್ನ ಬಿಟ್ಟಿದ್ದೆ. ಅದು ಒಳ್ಳೆ ಕಾಯಿ ಬರಕತ್ತಲ್ಲ, ಇದು ಎಡಿ ಹೊಡ್ಲಿದ್ರೆ ಒಳ್ಳೆ ಕಾಯಿ ಬಿಡುತ್ತಾನಂತ ನನ್ನ ಕಲ್ಪನೆ. ಅದೊಂದು ಮೈಂಡ್ ಸೆಟ್ ನನಗೆ ಅನಿಸ್ತದ ಅವತ್ತು. ಈ 12 ಮೆಣಸಿಕಾಯಿ ಎಷ್ಟು ವರ್ಷದಿಂದ ನೀವು ಹಾಕೋದು ಸರ್? ಇದು ನಾನು ಎಷ್ಟು ವರ್ಷ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ ಇಲ್ಲ, ಯಾಕಂದ್ರೆ ಭಾಳ ವರ್ಷ ಇದ್ದಿದ್ದು ನಿಮ್ಮಿಂದ. ನಾನು ಒಂದು 18 ವರ್ಷ 20 ವರ್ಷ ಆಯ್ತು ನಾನು ಈ ರೈತಾಪಿ ಮಾಡಕತ್ತಿ. ಆದರೆ ಇದು ಇವಾಗಿಂದ ಅಲ್ಲಿದು, ಇದು ಸುಮಾರು ವರ್ಷದಿಂದ ಐತೆ. ಅದು ಅದ್ರದ್ದು ನಮ್ಮ ಅಜ್ಜರ ಕಾಲದಾಗಿಂದ ಐತಿ. ಅದು ಅವಾಗ ನಾವೇನು ಇದನ್ನ ನಮ್ಲಿಂದ ಅಂತ ಅನ್ನಕ್ಕೆ ಬರಲ್ಲ, ಯಾಕಂದ್ರೆ ಯಾವಾಗಿಂದ ಸ್ಟಾರ್ಟ್ ಹೇಳಕ್ಕೆ ಬರಲ್ಲ ನನಗೆ. ಅದು ಡೇಟ್ ಕೊಡೋಕ್ಕಾಗಿಲ್ಲ. ನನ್ನ ಅನುಭವದ ನಾವೊಂದು 20 ವರ್ಷ ಆಯ್ತು ನಾನೀಗ ಕೃಷಿ ಮಾಡಕತ್ತಿ. ಅವಾಗಿಂದ ನಾವು ಅದನ್ನು ನೋಡ್ಕೊಂತಾನೆ ಬಂದೀವಿ. ಸಣ್ಣರಿದ್ದಾಗಿಂದ ನಾವು ನೋಡ್ಕೊಂತ ಬಂದೀವಿ. ಈಗ ನಾವು 20 ವರ್ಷ ಆಯ್ತು ನಾನು ಮಾಡಕದ್ದಾಗಿಂದಲೂ ಇದನ್ನು ಮೇಂಟೈನ್ ಇದೆ. ನಮ್ಮದೇ ಮನೆ ಬೀಜನ ಹರಿತೀವಿ, ಹಣ್ಣಾಗಿದ್ದನ್ನು ತೆಗೆದು ಇಡ್ತೀವಿ, ಅದನ್ನು ಒಳ್ಳೆ ಮುಂದಿನ ವರ್ಷ ಮತ್ತೆ ಬೀಜ ಇಡ್ತೀವಿ, ನಡೆಸ್ತೀವಿ. ಹಂಗೆ ಇದುವರೆಗೆ ಯಾವುದೇ ನಾವು ಸೀಡ್ ಕಂಪ್ನಿ ಬೀಜ ಯಾವ ತಗೊಂಬಂದು ಹಾಕಿಲ್ಲ. ನಮಗೆ ಉತ್ತಮ ಐತ್ರಿ ಇದು. ಸ್ವಲ್ಪ ಇಳುವರಿ ಚಲೋ ಬರ್ತದೆ ನಮಗೆ. ಇದು ಮಾರ್ಕೆಟಿಂಗ್ ನಮ್ಮಲ್ಲಿ ನಡೆದು ಬಿಟ್ಟೈತಿ. ಹಂಗಂತೇಳಿ ನಾವು ಎಕರೆಗಟ್ಟಲೆ ಹಾಕಂಗಿಲ್ಲ. ಇದನ್ನ ಹಾಕಿದ್ರೆ ಅದು 10 ಗುಂಟೆ 20 ಗುಂಟೆ ಇಷ್ಟೇ. 10-15 ಗುಂಟೆ 20 ಗುಂಟೆ ಹಾಕ್ತೀವಿ. ಅದಕ್ಕೆ ಅಷ್ಟಕ್ಕೆ ಲೇಬರ್ ಸಮಸ್ಯೆ ಭಾಳ ಅಲ್ಲ. ಆ ಲೇಬರ್ ಸಮಸ್ಯೆ ಸಲುವಾಗಿ ನಮಗೆ ನಡೀತೈತೆ ಅಂತೇಳಿ ನಾವು ಅಷ್ಟೇ ಹಾಕ್ಯಂತೀವಿ.
ಒಂದು 10 ಗುಂಟೆ ಅಷ್ಟೇ 10 ಅಥವಾ ಗುಂಟೆ 15 ಗುಂಟೆ ಇಷ್ಟು ಹಾಕ್ತೀವಿ. ಯಾಕಂದ್ರೆ 20 ಲೇಬರ್ ಗುಂಟೆ ಒಂದು ಅರ್ಧ ಎಕರೆ ರೀ. ನಮ್ಮಲ್ಲಿ ಎಲ್ಲ ರೈತರು ಪ್ರತಿಯೊಬ್ಬರು ಹಾಕ್ತಾರೆ ಇದನ್ನ. ಇದು ಹೆಂಗ್ರಿ ಅಂತಂದ್ರೆ ಇಲ್ಲಿಂದ ಈ ಕಾಯಿ ಸ್ಟಾರ್ಟ್ ಆತಂದ್ರೆ ರೈತರಿಗೆ ಈ ಆಳಿನ ಖರ್ಚು ಅಂತ ಬರೋದು, ಮನೆ ಸಂತಿ ಖರ್ಚು ಇಂಥವಕ್ಕೆಲ್ಲ ಮೇಂಟೈನ್ ಮಾಡ್ತೈತಿ. ಇದು ಒಂದು 6 ತಿಂಗಳ ಕಡಿಮೆ ಅಂದ್ರೆ ಒಂದು 5 ತಿಂಗಳು ಇದು ನಮ್ಮ ರೈತರಿಗೆ ಅನುಕೂಲ. ಉಳಿದಿದ್ದು ಪೀಕಿನ ಜಮಾ ಉಳಿದೈತೆ ಅಂತೇಳಿ ಇದನ್ನ ಏನು ಮಾಡ್ತಾರೆ, ಇಲ್ಲಿಂದ ಸಂತಿ ಖರ್ಚು ಎಲ್ಲ ಇದು ಸ್ಟಾರ್ಟ್ ಆತಂದ್ರೆ 15 ದಿವ್ಸಕ್ಕೆ ಒಂದ್ಸರಿ ಇದ್ರದ್ದು ನಮಗೆ ಕಾಯಿ ಇದು ಆದಾಯ ಬರ್ತದೆ. ವರ್ಷಕ್ಕೆ ತಿಂಗಳಿಗೆ 15 ದಿವ್ಸಕ್ಕೆ ಒಂದ್ಸರಿ ಒಂದು 10,000 15,000 ಹಿಂಗೆ ಬಂದಾಗ ಆ ಲೇಬರ್ ಖರ್ಚು ತೆಗಿತೈತಿ. ನಮ್ಮ ಮನೆ ಸಂತಿ ಖರ್ಚು ಬರ್ತದೆ ಸ್ವಲ್ಪ ಪರ್ಸೆಂಟ್. ನಾನು ನೋಡ್ರಿ ಹೋದ ಸರಿ ನಮಗೆಲ್ಲ ಇದು ಸ್ವಲ್ಪ ನಿರೀಕ್ಷೆ ಮೀರಿ ನಮಗೆ ಇಳುವರಿ ಬಂದೈತಿ. ಇವತ್ತು ಮಾರ್ಕೆಟ್ ಮಾಡಿ ಮತ್ತೆ ಭಾಳ ಡೆವಲಪ್ ಆಗೈತಿ, ಮೊದಲಿಗಿಂತ ಭಾಳ ಡೆವಲಪ್ ಆಗೈತಿ. ಹೋದ ಸರಿ ನಾನು 8,000 ಲಾಸ್ಟ್ ಮಾರಿದ್ದೆ, ನಿಮ್ಗೆ ಹಳೆ ವಿಡಿಯೋದಾಗ ಹೇಳಿದ್ದೆ ಅದು ವಿಷಯ. ಈ ಸರಿ 10,000 ರಿಂದ 11,000ವರೆಗೆ ಮಾರಾಗತೈತಿ. ಬಟ್ ನನಗೆ 10,000 ಒಂದು ಕ್ವಿಂಟಲ್ಗೆ ಪರ್ ಕ್ವಿಂಟಲ್ 9,000 10,000 11,000 12,000ವರೆಗೆ ಮಾರ. 1 ಚೀಲ 2 ಚೀಲ ಹೋದಾಗ 12,000 ಮಾರ್ತೈತಿ. ಬಟ್ ಮಾಲ್ ಹೋದಾಗ ನಾನು 9,000 ಕಡಿಮೆ ಇಲ್ಲ, ಕಡಿಮೆ ಇಲ್ಲ 9,000 ಮೇಲ್ಗಡೆ ಮಾರಿವಿ ನಾವೀಗ. ಮಾರ್ಕೆಟಿಂಗ್ ರೇಸ್ ಆಗೈತಿ, ಮಾಲ್ ಪ್ರಮಾಣ ಕಡಿಮೆ ಆಗಿ. ಈ ವರ್ಷ ಮಳೆ ಹೆಚ್ಚಾಗೈತ್ರಿ. ಕೆಲವೊಂದು ಜನ ಏನಾಗೈತೆ, ಇದು ಹೋದ ಸರಿ ರೋಗ ಪ್ರಮಾಣ ಜಾಸ್ತಿ ಬಂದು ಸ್ಪ್ರೇ ಮಾಡಿದ್ರು ನಮ್ಮಲ್ಲಿ, ಅದು ಲಾಸ್ ಆದರು, ಜಾಸ್ತಿ ಕಾಯಿ ಬಿಡಲಿಲ್ಲ ಅಂತೇಳಿ. ಇನ್ಕ್ಲೂಡಿಂಗ್ ನಮ್ಮ ಬ್ರದರ್ ಒಬ್ರು ಔಷಧಿ ಸ್ಪ್ರೇ ನಾನು ಮೊದಲಿಂದ ನಾನೇ ಮೇಂಟೈನ್ ಮಾಡಿದ್ದೆ. ಅವರು ಸ್ವಲ್ಪ ಈ ಸರಿ ಡಿವೈಡ್ ಆಗಿ ಇದಾಗಿದ್ರು. ಹೋದ ಸರಿ ನಿಮ್ಗೆ ಹೇಳಿದ್ದೆ ಅದನ್ನು. ಅವರು ನಮ್ಮ ಸ್ಟೋಲನ್ನು ಹಾಕಿದ್ರು, ಬಟ್ ಅವ್ರ ಕಾಯಿ ಅಷ್ಟು ಇಳುವರಿ ಬರಲಿಲ್ಲ. ನಾನು ಹೇಳಿದೆ ಹೊಡಿಬೇಡ್ರಿ ಅಂತ. ಒಂದು ಸ್ವಲ್ಪ ಸೀರ್ ಅಂತ ಬಂತು ಮೊದಲ, ಕರೆ ಸೀರ್ ಅಂತ. ಹೊಡಿಬೇಡ್ರಿ ಏನಾಗಲ್ಲ ನೋಡೋಣ ಇರಲಿಲ್ಲ ಅಂದೆ. ನಾ ಇಲ್ಲ ನೋಡಂತೇಳಿ ಕರೆ ಸೀರು ಭಾಳ ಐತಿ ಹೊಡಿದ. ಒಂದು ಹೊಡೆದ, ಮತ್ತು ಮುಟ್ರಿ ಬಂತು, ಮುಟ್ರಿ ಮತ್ತೊಂದು ಹೊಡೆದ. ಹಾಗೆ ಹೊಡಿತಾ ಗಿಡ ಬೆಳೀತು. ನನಗಿಂತ ಒಳ್ಳೆ ಫಲವತ್ತಾಗಿ ಗಿಡ ಬೆಳೀತು, ಗೊಬ್ಬರ ಚೆನ್ನಾಗಿ ಎಲ್ಲ ಮಾಡಿದ, ಕಾಯಿ ಪ್ರಮಾಣ ಕಡಿಮೆ ಆಯ್ತು, ಬರಲಿಲ್ಲ. ನಾನು ವಿತೌಟ್ ಸ್ಪ್ರೇ ನಂದು ಏನದ ಗೊಬ್ಬರ ಕೊಡ್ತೀನಿ, ನೀರು ಕೊಡ್ತೀನಿ, ಕಳೆ ಸ್ವಚ್ಛ ಮಾಡ್ತೀನಿ, ಇಷ್ಟು ಬಿಟ್ರೆ ನಾನು ಏನು ಮಾಡಲ್ಲ. ಮತ್ತು ಸ್ಪ್ರೇ ಅಂತಂದ್ರೆ ನಾನು ಅದು ವಿರೋಧ ದಿನ. ನೀವು ಕಂಡಿದ್ದ ಅಥವಾ ಹಿರಿಯರು ಹೇಳಿದ್ದ? ಇದು ನನ್ನ ಕಲ್ಪನೆ ಬಂದಿದ್ರಿ ಇದು. ಯಾಕಂದ್ರೆ ನಮಗೇನಾಯ್ತು, ಒಂದು ಸರಿ ಎಲ್ಲ ಸ್ಪ್ರೇ ಮೊದಲಿಂದ ಮಾಡ್ತಾನೆ ಇದ್ವಿ ನಾವು. ನಮ್ಮ ಮನೆಗೆಲ್ಲ ಈಗ ಒಂದು ಸರಿ ಆತ ಕಾಪು ಸ್ವಲ್ಪ ಉದ್ರಾಕೈತೆ ಮತ್ತು ಅದಕ್ಕೊಂದು ಎಣ್ಣೆ ತೊಗೊಂಬಂದು ಹೊಡಿ ಅನ್ನೋದು. ಈ ಕೀಡಿ ಐತೆ, ಕೀಡಿ ಒಂದು ಎಣ್ಣೆ ಒಂದು ಹೊಡಿಯೋದು. ಕಾಯಿ ತೂತು ಹಾಕತ್ರಿ, ಮತ್ತೆ ನಾನು ಹರಿದಾಗ ಕಾಯಿ ತೂತು ಹಾಕೈತಿವಿ ಇದ್ದು ಕಾಯಿ ತೂತು ಇರ್ತಾವೆ, ಸಹಜ ಕೀಡಿ ಬರ್ತಾವೆ. ಈಗ 15 ದಿವಸ ಇನ್ನೂ 10-12 ದಿವಸ ಅದು ಕಾಯಿ ಇರಂಗಿಲ್ಲ, ನಾವೆಲ್ಲ ಹರ್ಕೊಂಡ್ಬಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ, ಆ ಕೀಡಿ ಇರಂಗಿಲ್ಲ, ಇನ್ನೊಂದ್ಸರಿ ಹರಿಬೇಕಾರ. ಇದು ನನ್ನ ಅನುಭವಕ್ಕೆ ಬಂದಿರುತ್ತೆ. ಹರಿದ್ರೆ ಕೀಡಿನ ಹೋಗ್ಬಿಡ್ತದೆ ಅದು ಕೀಡಿ. ನಾವು ಕಾಯಿನ ಹರ್ಕೊಂಡ ಮೇಲೆ ಅದ್ರ ಕೀಡಿ ಇರಂಗಿಲ್ಲ. ಮತ್ತೆ 15 ದಿವಸ ಬೇಕ್ರಿ ಅದು ನಾವು ಹರಿಯಾಕ. ಅಂದ್ರೆ ಒಂದು 10 ದಿವಸ ಕಾಯಿ ಇರಂಗಿಲ್ಲ, ಸಣ್ಣ ಕಾಯಿ ಅಷ್ಟು ದಂಡೇ ಹೂವಾಗಿ ಆಮೇಲೆ ಕಾಯಿ ಆಗ್ಬೇಕಲ್ಲ. ಆಟದ್ನವ್ರಿಗೆ ಅದಕ್ಕೆ ತಿನ್ನೋಕೇನು ಆರಿರಲ್ಲ, ಅದು ಹೋಗ್ಬೋದೇನಂತ ನನ್ನ ಕಲ್ಪನೆ. ಒಂದು ನಾವು ಇದ್ರಾಗ ಸ್ಪ್ರೇ ಮಾಡೋದಲ್ಲ, ನಮ್ಮಲ್ಲಿ ಹೊಲ್ದಾಗ ಗುಬ್ಬಿ ಭಾಳ ಕುಂದಿರ್ತಾವೆ, ಏನೋ ಗುಬ್ಬಿ ತಿಂತಾವ ಅಂತಾನು ಹೇಳ್ಬೋದು. ಮತ್ತೆ ಗುಬ್ಬಿನ ತಿಂತಾವು, ಕೀಡಿ ಕಾಣ್ತಾವೆ, ತೂತಿರ್ತಾವೆ. ನಾವು ಅದನ್ನ ಏನು ಮಾಡಿದ್ವಿ, ತಿಂದ್ರೆ ಒಂದು ಗಿಡಕ್ಕೆ 2 ಕಾಯಿ ತಿಂತೈತಿ. ನನಗೆ 100 ಕಾಯಿ ಬಿಟ್ಟಿರ್ತೈತಿ. ಒಂದು ಗಿಡಕ್ಕೆ 2 ಕಾಯಿ ತಿಂದ್ರೆ ತಿನ್ಲಿ ಅದು ನನಗೆ 89-98 ಕಾಯಿ ಬರ್ತೈತಿ. ಬರೀ ನಾವು ಅಷ್ಟೇ ಬದುಕೋದಲ್ಲ, ಪ್ರಕೃತಿ ಒಳಗೆ ಎಲ್ಲರೂ ಬದುಕೋಣ. ಒಂದು ಅದನ್ನ ಹೊಡೆದಿದ್ರೆ ನಾ ಇನ್ನೂ ಹೆಚ್ಚು ಪ್ರಮಾಣದಾಗ ನನಗೆ ಆದಾಯ ಸುಮ್ಮನೆ ಯಾಕೆ ಲಾಸ್ ಮಾಡೋದ್ರಿ. ನೀವು ನೋಡಿದ್ರೆ ಹಳೆ ಪದ್ಧತಿಯಲ್ಲೇ ಕೃಷಿಯಲ್ಲಿ ಯಶಸ್ಸು ಕಾಣ್ತೀರಿ ಹೆಂಗೆ? ಈಗ ಹೈಬ್ರಿಡ್ ತಳಿಗಳನ್ನ ನಾನು ಟ್ರೈನು ಮಾಡಕ್ಕೆ ಹೋಗಿಲ್ರಿ. ಒಂದು ಮಾಡಿದ್ದೆ, ಸರ್ಪನ್ ಸೀಡ್ಸ್ ಒಂದು ಡಬ್ಬಿಗೆ ಅಂತ ಹಾಕಿದ್ದೀರಿ ನಾನು. 2 ಎಕರೆಗೆ 100 ಗ್ರಾಮಿಗೆ 5,000 ಚಿಲ್ಲರೆ ಅದು ಬೀಜ. 100 ಗ್ರಾಮ್ ಬೀಜಕ್ಕೆ ಅದನ್ನು ನಾನು ಅಲ್ಲಿಗೆ ನರ್ಸರಿ ಒಳಗೆ ಬೀಜ ಮಾಡಿಸಿ ಹಚ್ಚಿದ್ವಿ. ಆ ವರ್ಷ ಅದು ಒಂದು ಯಾವುದೋ ಮಚ್ಚೆ ರೋಗ ಅಂತ ಬಂತು. ಅದರಿಂದ ನಮಗೆ ಆದ ನಷ್ಟ ಅಷ್ಟಿಷ್ಟ ಅಲ್ಲ. 2 ಎಕರೆ ನಾನು ಖರ್ಚು ಮಾಡಿದ್ದು 50,000 ರಿಂದ 60,000, ಬಂದಿದ್ದು 30,000. ಡ್ರಿಪ್ ಮಾಡಿದ್ವಿ, ಅಗಿ ಮಾಡಿ ಹಚ್ಚಿ ಖರ್ಚು ಮಾಡಿದ್ದು 50,000 ಆದ್ರೆ ಬಂದಿದ್ದು 30,000. ಅಲ್ಲಿಂದ ನಾನು ಅನ್ಕೊಂಡು ಯಾವುದೇ ಕೋಕೋಪಿಟ್ ಒಳಗೆ ಅಗಿ ಬೆಳೆಸಿದ್ದು ಬೇಡ ನಮಗೆ, ಇನ್ನು ಈ ಬೇರೆ ಇಳುವರಿ ಬರ್ತಂತ ಯಾವುದೇ ಸೀಡ್ ತರೋದು ಬೇಡ, ನಮ್ಮ ನಾಟಿ ತಳಿ ನಮಗೆ ಐತೆ. ನಾವು ಹಣ್ಣಿಗೆ ಅಲ್ಲಿ ಒಂದು 4 ಸಾಲ ಈಗ ನಿಮ್ಗೆ ಕಾಣ್ತೈತೆ, ಅಲ್ಲಿ ನಮ್ಮದೇ ಮನೆ ಒಳಗೆ ಬ್ಯಾಡಗಿ ಕಾಯಿ ಒಂದು 4 ಸಾಲ ಒಳಗೆ ಇಟ್ಟೇವೆ. ಅದು ಮನೆಗೆ ತಿನ್ನಾಕ ನಾನು ಸ್ಪ್ರೇ ರೀ ಅದು ಅದನ್ನ. ಈಗ ರೋಗ ಇಷ್ಟು ದಿವಸ ರೋಗ ಐತ್ರಿ, ಅದಕ್ಕೆ ಭಾರಿ ರೋಗ ಇತ್ತು, ಮುಟ್ರಿ ಎಲ್ಲ ಇನ್ನೂ ಸ್ವಲ್ಪ ಪಲ್ಯದಲ್ಲೆಲ್ಲ ಐತೆ. ಅದೇನಾಗ್ಬಿಡ್ತೈತಿ, ಈ ಒಂದು ನಾನು ಹೊಡೆದಿದ್ರೆ ಈಗ ಕ್ಲಿಯರ್ ಆಗಿಬಿಡ್ತದೆ. ಈಗ 8 ದಿವಸದಾಗ ಮೊದಲಿಗಿಂತ ಭಾಳ ಡೆವಲಪ್ ಐತಿ, ಎಲ್ಲ ಹೊಸ ಚಿಗುರೆಲ್ಲ ಕ್ಲೀನ್ ಐತಿ. ಮೊದಲು ಮುಟ್ರಿ ಇತ್ತು, ಮುಟ್ರಿ ಬರಲ್ಲ ಅನ್ನೋದು ಮೂರ್ತನ ಆಗುತ್ತೆ. ಯಾಕಂದ್ರೆ ಪ್ರಕೃತಿ ಒಳಗೆ ಕಾಯಿಲೆ ಬರದೆ ಯಾವ ಒಂದು ಪೀಕ್ನು ಬೆಳೆಯಲ್ಲ. ಇವತ್ತು ಬರ್ತೈತಿ, ಅದು ಪ್ರಕೃತಿ ನಿಯಮ, ಅದು ವಾತಾವರಣಕ್ಕೆ ತಕ್ಕಂಗೆ ಹೋಗುತ್ತಾ ಅಂತ ನನ್ನ ನಂಬಿಕೆ. ಈಗ ಇದು ಒಂದು ಸರಿ ಕಾಯಿರ್ದಿರ ಇಲ್ಲ ಇದ್ರಾಗ, ಇದು ಫಸ್ಟ್ ಟೈಮ್ ಹರಿದೀನಿ. ಇದು ನೀವು ಆ ಕಡೆನ ಒಂದು 10 ಸಾಲ ಐತಿ ನೋಡ್ರಿ, ಅದ್ರಾಗ 3 ಸರಿ ಹರಿದೀನಿ. ಈಗ 3 ಸರಿ ಹರಿದೀನಿ ಸರ್. ಹಂಗಂದ್ರೆ ಒಂದು ಒಳ್ಳೆ ರೇಟ್ ಸಿಕ್ಕತ್ತೆ ಸರ್. ನನಗೆ ಒಂದು 2.5 ಕ್ವಿಂಟಲ್ ಬಂದೈತಿ ಫಸ್ಟ್ ಟೈಮ್. ಒಂದು 10 ಗುಂಟೆ ಆಗತ್ತೆ ಇದು. 10 ಗುಂಟೆ ಅದ ಫಸ್ಟ್ ಟೈಮ್ 2.5 ಕ್ವಿಂಟಲ್ ಬಂದೈತಿ. ಅವಾಗ 10,000ನೇ ಮಾರದೆ ಅದು. 2ನೇ ಹಂತಕ್ಕೆ ನಮಗೆ ಇದು 4.5 ಕ್ವಿಂಟಲ್ ಬಂದದ್ರಿ. 4.5 ಕ್ವಿಂಟಲ್. ಈ ಸರಿ 7 ಕ್ವಿಂಟಲ್ ಬಂದು 3ನೇ ಅವಧಿ.
7 ಕ್ವಿಂಟಲ್ 7 ಕ್ವಿಂಟಲ್ ಬಂದೈತಿ ಸರ್. ಈ ಇಷ್ಟ ಎಷ್ಟು ಸಾಲ ಅದಾರ? 10 ಸಾಲ ಅದ ಸರ್ ಇವು. 10 ಸಾಲ 10 ಸಾಲು ಒಂದು ಸಾಲಿಗೆ 60 kg ಬಂದೈತಿ. ಹೆಚ್ಚಿಗೆ ಬಂದೈತಿ, ಒಂದು ಸಾಲಿಗೆ 60 kg ಹಿಡ್ಕೋಣ. ಒಂದು ಸಾಲಿಗೆ 60 kg ರೀ. 60 kg. ಈ ಸದ್ಯ ಕಟಾವ್ ಹರಿದಿನ್ರಿ, ಹರಿದು ಈಗ 2-3 ದಿವಸ ಆಗೈತಿ. ಈಗ ಇನ್ನ ಒಳ್ಳೆ ನನಗೆ ಈಗಿರೋ ಹೂವುಗಳ ಅಲ್ಲೆಲ್ಲ ಒಂದೊಂದು ಕಾಯಿ ಉಳ್ಕೊಂಡ ನಿಮ್ಗೆ ಕಾಣ್ತಾನೆ. ಹೌದೌದು ಕಾಣ್ತಾರೆ. ಸ್ವಲ್ಪ ಎಳೆಯೋದವ ಸಣ್ಣವದವ ಅಂತೇಳಿ ಬಿಟ್ಟಿರ್ತಾರೆ. ಅವು ಈಗ ದೊಡ್ಡ ಅವ. ಈಗ ನಮಗೆ ಒಳ್ಳೆ ಕಾಯಿ ಬರೋದಂತಂದ್ರೆ ನೀವು ಅದು ಇಲ್ಲಿಂದ ಇಲ್ಲಿ ಮೆತ್ತಿರ್ತೈತೆ ಅದು. ಒಂದು ಗಿಡ ಹರಿದ್ರೆ ಒಂದು ಬುಟ್ಟಿ ಆಗುತ್ತೆ. ಅಂದ್ರೆ ನಮಗೊಂದು 3 kg ವರೆಗೆ ಬರ್ತೈತಿ. ಒಂದು ಗಿಡ ಫುಲ್ ಹರಿದ್ರೆ ಒಂದು 3 kg ಕಾಯಿ ಬರ್ತೈತಿ ನಮಗೆ ಇದ್ರೊಳಗೆ. ಮತ್ತು ನಮ್ದು ಏನಂತ ಸಾಲಿನ ಸಾಲು ಬೈಲೂನು ಇಲ್ಲ ಇದ್ರಾಗ. ಜಾಸ್ತಿ ಎಡಿ ಗಿಡಿ ಹೊಡೆಯಂಗಿಲ್ಲ, ಏನಿಲ್ಲ ಅದು ಹೇಳಿದೆ ಅಲ್ಲಿ ವಿಷಯ. ಈಗಿರೋ ಹೂವು ಕಾಯಿ ಆದ್ಮೇಲೆ ಮತ್ತೆ ಇನ್ನು 15 ದಿವಸಕ್ಕೆ ನಮ್ಮ ಮತ್ತೆ ಕಾಯಿ ಬರ್ತೈತಿ. ಈಗ ಇವು ಸಾಲ ಅದಲ್ರಿ ಭಾಳ ಅತ್ತಿ ಅನ್ಸುತ್ತೆ. 3 3.5 ಫೀಟ್ ಐತಿ ಸರ್. ಇದು ಗಿಡ ಬೆಳೆಯೋ ಪ್ರಮಾಣ ಜಾಸ್ತಿ. ಇನ್ನು ಎಷ್ಟು ಎತ್ತರ ಬೆಳಿಬೋದ್ರಿ ಇದು? ಹಾಂ ಸರ್, ಇನ್ನು ಎಷ್ಟು ಎತ್ತರ ಬೆಳಿಬೋದು ಇದು? ಇನ್ನು ನನ್ನ ಅಂದಾಜು ಇನ್ನೂ 1 ಫೀಟ್ ಬೆಳಿತೈತಿ. ಇನ್ನೂ 1 ಫೀಟ್ ಬೆಳಿತೈತಿ. ಇನ್ನೂ 1 ಫೀಟ್ ಬೆಳಿತೈತಿ ಅಂದ್ರೆ ನಮ್ಮ ನಡೆದ. ಈಗ ನೀವು ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ನಾನು ನಿಂತ್ಕೊಂತೀನಿ, ನಿಮಗೆ ತೋರಿಸ್ತೀನಿ ಎಲ್ಲಿವರೆಗೆ ಐತಿ. ನನಗೆ ಅಲ್ಲೇ ಎದೆ ಮಠ ಐತೆ ಒಂದು ಹತ್ರ. ತೆಗ್ಗು ಪ್ರದೇಶ ಮೊದಲೆಲ್ಲ ದೊಡ್ಡದಾಗಿದ್ದು. ಇಲ್ಲಿ ನೋಡ್ರಿ ನಿಮಗೆ ಈಗ ನನಗೆ ಇಲ್ಲಿವರೆಗೆ ಐತೆ ಒಂದೊಂದು ಹತ್ರ. ಈಗ ಇನ್ನೂ ಅಂದ್ರೆ ನೀವು ಕಾಣಂಗಿಲ್ಲ. ಈಗ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಇಲ್ಲಿವರೆಗೆ ಬೆಳೆ ಲಾಸ್ಟ್. ಅವಾಗ ಹೆಂಗೆ ಹರಿಯೋದು ಇವನ್ನೆಲ್ಲ? ನಿಂತ್ಕೊಂಡು ಹರಿತಾರ್ರಿ, ಕುಂತ್ಕೊಂಡು ಹರಿಯೋದು. ಈಗ ಕೆಳಗಿನ ಕ್ವಾಲಿಗೆಲ್ಲ ಕಾಯಿ ಬಿಟ್ಟು ಬಂದಾಗತ್ತೆ ರೀ. ಇನ್ನು ಗಾಳಿ ಆಡಂಗಿಲ್ಲಲ್ಲ. ಕೆಳಗಿನ ಕ್ವಾಲಿ ಒಳಗೆ ಬಿಡೋದಲ್ಲ ಇನ್ನು ಕಾಯಿ. ಅದು ಅದೇ ಇಲ್ಲಿ ಇರೋಂಗಿಲ್ಲ ರೀ. ಹೂನು ಕಾಯಿ ಕಡಿಮೆ ಆಗುತ್ತೆ, ಕಾಯಿನ ಕಡಿಮೆ ಆಗುತ್ತೆ. ಇಲ್ಲಿ ಮ್ಯಾಗೆ ಇದಾವಲ್ಲ ಎಲ್ಲ ಗಾಳಿ ಆಡತ್ತಲ್ಲ, ಇದೆಲ್ಲ ಕಾಯಿ ಕೊಡ್ತೈತಿ. ಈಗ ನಿಂತ್ಕೊಂಡು ಹರಿತಾರೆ ಇನ್ಮೇಲೆಲ್ಲ. ಇನ್ನು ಸಾಲ ಅಂತರ ಆದ್ರೆ ಹೆಂಗೆ ಆಗ್ಬೋದು? ಇಲ್ಲ, ನಾನು ಅದು ಒಂದು ಈ ಸರಿ ನೆಕ್ಸ್ಟ್ ಸರಿ ನಾನು ಬದಲಾವಣೆ ಮಾಡ್ಕೋಬೇಕಂತ ಮಾಡೀನಿ ರೀ. ಮೊನ್ನೊಬ್ರು ಹೊಳಲು ಮೈಲಾರದ್ರ ಹೊಳಲ್ದವ್ರು ಒಬ್ರು ರೈತರು ಬಂದಿದ್ರು. ಹಿಂಗೆ ಅದನ್ನ ನೋಡ್ಕೊಂಡು ಹೋಗೋಣ ಪ್ಲಾಟ್ ಅಂತ. ನಿಮ್ದೇ ತೋಟ ಅಂದ್ರೆ ಇವತ್ತು ಅಂದ್ರಾಳ ಮೆಣಸಿನಕಾಯಿ ನಮ್ಮ ಎದ್ರಬಂಡಿ ಯೂಟ್ಯೂಬ್ ಇಂದ ನೋಡಿ ಯೂಟ್ಯೂಬ್ ಚಾನಲ್ ನೋಡಿರಲ್ಲ ಅವರು ಔಷಧಿ ಹೊಡೆಯಲ್ಲ ಅದು ಹೆಂಗೆ ಬೆಳೀತದ ಅಂತೇಳಿ ನೋಡೇ ಹೋಗೋಣ ನಾವು ಅಂತೇಳಿ ಪ್ಲಾಟ್ ಹೊಲಕ ಬಂದಿದ್ರಿ ರೀ. ಅವ್ರು ಬಂದು ನೋಡಿದಾಗ ಅವ್ರು ಹೇಳಿದ್ರು, ಒಪ್ಪಿದ್ರು ಅವರು. ಹೌದು ಬಿಡ್ರಿ, ನೀವು ಔಷಧಿ ಹೊಡೆದಿಲ್ಲ ಅನ್ನೋದನ್ನ ಒಪ್ತೀನಿ ಅವ್ನು. ಯಾಕಂದ್ರೆ ನಾವು ಪ್ರತಿ 8 ದಿವ್ಸಕ್ಕೆ ಒಂದು ಸ್ಪ್ರೇ ಮಾಡ್ತೀವಿ. ಆದರೂ ಅಲ್ಲೆಲ್ಲ ಮುಟ್ರಿ ಐತೆ. ಈಗ ಫೋಟೋ ಸಮೇತ ತೋರಿಸಿತ್ತು ನಮ್ಮ ಗಿಡನ. ಅಲ್ಲೆಲ್ಲ ಮುಟ್ರಿ ಅದು ನಮ್ಮ ನಿಮ್ಮ ನೋಡ್ತೀನಿ ಅಂದ್ರೂ ಮುಟ್ರಿ ಇಲ್ಲಲ್ಲ ಇದ್ರಾಗ. ನಾವು ಒಪ್ಪಬೇಕಿದ್ದಾನೆ ಅಂದ್ರೆ ಅವ್ರು. ಯಾಕಂದ್ರೆ ಯಾವ ಸ್ಪ್ರೇ ಮಾಡಿದ್ರು ಹೋಗಿಲ್ಲ. ಇದ್ರಾಗ ಸ್ಪ್ರೇ ಇಲ್ದ ಇದು ಆಗೈತೆ ಅಂದ್ರೆ ಒಪ್ತೀವಿ ನಾವು ಇದನ್ನ. ಆದ್ರೆ ನೀವು ಇನ್ನೊಂದು ಬದಲಾವಣೆ ಮಾಡಿ ಕೇಳ್ರಿ, ಒಂದೊಂದು ಸ್ವಲ್ಪ ಸಾಲ ಇನ್ನೂ ಅಗಲ ಮಾಡ್ರಿ ಅಂತ ಹೇಳಿದ್ರು. ಒಬ್ಬರು ಸಲಹೆ ರೀ ನನಗೆ. ನೀವು ಎಲ್ಲ ಮಾಡಿರಿ ಗೌಡ್ರೆ, ಕರೆಕ್ಟ್ ಐತೆ. ಇನ್ನೊಂದು ಸ್ವಲ್ಪ 1 ಫೀಟ್ ಸಾಲ ಎಕ್ಸ್ಟ್ರಾ ಮಾಡಿರಿ. ಸ್ವಲ್ಪ ಇನ್ನೂ ನೀವು ಬೈಲ್ ಕೊಟ್ಟಂಗೆಲ್ಲ ಇನ್ನೂ ಇಳುವರಿ ತೆಗಿಬೋದು ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರು. ನಾನು ಅದನ್ನು ವಿಚಾರ ಮಾಡಿದೆ ರೀ, ಒಪ್ಬೋದು. ಯಾಕಂದ್ರೆ ಈ ಗಾಳಿ ಆಡ್ದಂಗೆಲ್ಲ ಕಾಳಿ ಸ್ವಲ್ಪ ಜಾಸ್ತಿ ಬಿಡ್ಬೋದು ಅಂತ. ಅದಕ್ಕೆ ನೆಕ್ಸ್ಟ್ ಸರಿ ನಾನು 4 ರಿಪೀಟ್ ಮಾಡ್ಬೇಕಂತ ಒಂದು ಸಾಲಿನ ಅಂತರ ರೀ. ಈಗ 3-3.5 ಐತ್ರ, ಇನ್ನೊಂದು ಫೀಟ್ ಜಾಸ್ತಿ ಮಾಡೋಣ ಅಂತ ಒಂದು ನಮ್ಮ 3.5 ಐತೆ ಅಂದ್ರೆ ಅದೆಲ್ಲ ಕೂಡೇ ಬಿಟ್ಟವ್ರಿಗೆ. ಕೂಡ್ಬಿಟ್ಟತ್ರಿ, ಎಲ್ಲ ಕೂಡೈತ್ರಿ. ಈಗ ನಾವು ಒಳಗೆ ಹೋಗ್ಬೇಕಾರೆ ಹಿಂಗೆ ಬೈಲ್ ಮಾಡೇ ಹೋಗ್ಬೇಕು. ಅದು ಹತ್ರ ಕೂಡ್ಕೊಂಬಿಡತ್ರಿ ಎಲ್ಲ. ಈಗ ನಮ್ಮ ರೈತರು ಇಷ್ಟು ದಿವಸ ನಿಮ್ಗೆ ಬೇಡಿಕೆ ಐತಿ, ನಿಮಗೂ ಗೊತ್ತೈತಿ ನಮ್ಗೆ ಅಂದ್ರಾಳ ಮೆಣಸಿನ್ಕಾಯಿ ಬೀಜ ಬೇಕು. ನೆಕ್ಸ್ಟ್ ಅದು ಇನ್ನೊಂದು ಏನಾಗ್ತದೆ ರೀ, ಬೇಡಿಕೆ ಅಷ್ಟು ನಮ್ಮಲ್ಲಿ ಹಣ್ಣು ಬರೋದಲ್ರಿ. ಕಡಿಮೆ ಹಣ್ಣು ಅಂತ ಕಡಿಮೆ. ಹಸೆಕಾಯಿನ ಮಾರ್ತಾರೆ. ಹಸೆಕಾಯಿನ ಮಾರಿಬಿಡ್ತೀವಿ ನಾವು. ಈಗ ಹಣ್ಣಿಗೆ ಬಿಡಂಗೇ ಇಲ್ಲ ಇದು. ಹಾಗಾಗಿ ಅವ್ರು ಎಲ್ಲರಿಗೂ ಕೇಳಿದಷ್ಟು ಕೊಡೋಕ್ಕಾಗೋದಿಲ್ಲ. ಸಾಧ್ಯ ಆದಷ್ಟು ನಾನು ಭಾಳ ಜನ ಕೊಟ್ಟಿದ್ದೀನಿ. ಅವರು ಎಕರೆಗಟ್ಟಲೆ ಕೇಳ್ತಾರೆ, ಅಷ್ಟು ಆಗಲ್ಲ ರೀ. ಎಲ್ಲರಿಗೂ ಏನೋ ಅದು ನಾನು ಬೇಕಾದ್ರೆ ಬೀಜ 100-150 ಗ್ರಾಮ್ ಹಿಂಗೆ ಕೊಡ್ತೀನಿ. ಒಂದು ಟೈಮ್ ತಗೊಂಡು ಹೋಗ್ರಿ, ನೆಕ್ಸ್ಟ್ ಸರಿ ಬೇಕಾದ್ರೆ ಬೀಜ ಮಾಡಿ ಕೇಳ್ರಿ. ಅಷ್ಟು ಪ್ರಮಾಣದಾಗ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಇನ್ನೊಂದು ನಾವು ಈಗ ಇದ್ರಾಗ ಹಣ್ಣಿನ ಪ್ರಮಾಣ ಕಡಿಮೆ ಬರ್ತದೆ. ನಾನು ಹಾಕೋದೆ 10 ಗುಂಟೆ ಅಥವಾ 20 ಗುಂಟೆ. ಇದು ಒಣಕಾಯಿಗೆ ಬೆಸ್ಟ್, ಹಸೆಕಾಯಿಗೆ ಬೆಸ್ಟ್ ಸರ್. ಇದು ಹಸೆಕಾಯಿನೇ ಒಳ್ಳೇದು. ಒಣಕಾಯಿಗೆ ಕಾಯಿ ಸಣ್ಣದಾಗುತ್ತಾ, ಖಾರ ಜಾಸ್ತಿ, ಅಷ್ಟು ಸೇಲ್ ಆಗಲ್ಲ. ನಾವು ಅದನ್ನ ಮಾರ್ಕೆಟ್ ಮಾಡೋಕ್ಕೂ ಹೋಗಿಲ್ಲ. ನಾನು ಇದನ್ನು ಇದುವರೆಗಿನ ಬಂದರೆ 1 ಚೀಲ 2 ಚೀಲ ಬಂದಿರ್ತೈತಿ. ಅದನ್ನು ಅಷ್ಟೇ ನಮಗೆ ಅಲ್ಲಿ ಬೀಜ ಕೊಡೋಕೆ ಅದಕ್ಕಾಗುತ್ತೆ. ನಮ್ಮ ಮನ್ಯಾಗನ ಈಗ ಅದು ನಾವು ಬ್ಯಾಡಿಗೆ ಕಾಯಿ ಜೊತೆಗೆ ಸ್ವಲ್ಪ ಖಾರ ಕಡಿಮೆ ಇರ್ತೈತೆ. ಅದ್ರ ಜೊತೆ ಮಿಕ್ಸ್ ಮಾಡಿ ಇದನ್ನು ಕುಡಿಸೋ ಸ್ವಲ್ಪ ಖಾರ ಜಾಸ್ತಿ ಅನ್ನೋ ಸಲ ಇದನ್ನು ಮಿಕ್ಸ್ ಮಾಡಿ ಕೊಡ್ತೇವೆ. ಬಟ್ ನಾವು ಅದನ್ನು ಡೈರೆಕ್ಟ್ ಇದ್ರೆ ಅಂದರೆ ಸ್ವಲ್ಪ ಖಾರ ಜಾಸ್ತಿ. ಹಂಗಾಗಿ ಇದನ್ನು ಯಾರು ಜಾಸ್ತಿ ಯೂಸ್ ಮಾಡಲ್ಲ. ನಾವು ಮಾರ್ಕೆಟಿಗೆ ಒಯ್ದಿಲ್ಲ ಇದನ್ನು. ಈ ಸರ್ ಅಡ್ವಾನ್ಸ್ ನಿಮ್ದು ಬೆಳೆ ಐತಿ ನೋಡ್ಬಿಡ್ತಾರೆ ನಮ್ಮ ಯೂಟ್ಯೂಬ್ನಾಗಿದ್ದ. ಅವ್ರು ಕೇಳಿದವ್ರಿಗೆಲ್ಲ ಮತ್ತೇನಾರ ಪಕ್ಕ ಮೊದಲೇ ಅಡ್ವಾನ್ಸ್ ಹೇಳಿದಾರೆ. ಈಗ ನಾನು ಇನ್ನೂ 1 ತಿಂಗಳ ನಂತರ ಅದು ಕಡಿಮೆ ಪ್ರಮಾಣದಾಗ ಸಿಗ್ತದೆ ನನ್ನ ಹತ್ರ ಕಾಯಿ ಬೀಜ. ಒಂದೊಂದು ಎಕರೆಗೆ ಅಂತಂದ್ರೆ ಅವ್ರು 2 kg ಹಿಂಗೆ ಕಾಯಿ. ನಾನು ಮತ್ತೆ ಬೀಜ ಕೇಳ್ತಾರೆ ಎಷ್ಟೋ ಜನ. ಇಲ್ಲ, ನಾನು ಬೀಜನ ಮಾಡಿರಂಗಿಲ್ಲ. ನನಗೆ ನನ್ನ ಮಾರ್ಕೆಟ್ ಈ ಬೀಜದೊಳಗೆ ಲಾಭ ಮಾರ್ಕೆಟಿಂಗ್ ನನ್ನ ಮೈಂಡೇ ಅಲ್ಲ. ನಂದು ಏನಿದ್ರು ಹಸೆಕಾಯಿ ಒಳಗೆ ಅಷ್ಟೇ ಮಾರ್ಕೆಟಿಂಗ್ ವಿಚಾರ ನಂದು. ಈ ಬೀಜ ಮಾರಿ ನಾನು ಮಾರ್ಕೆಟ್ ಮಾಡ್ಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಅದು ಆಸಕ್ತಿನೇ ಇಲ್ಲ ಅದ್ರ ಬಗ್ಗೆ. ಎಷ್ಟೋ ಜನ ರೈತರು ನಾನು ಕೊಟ್ರಿ ಇದು ಒಯ್ದೀನಿ ಅಂತ ಕೊಟ್ಟಿನ. ಯಾವುದು ಇದಕ್ಕೆ ಫಿಕ್ಸ್ ರೇಟ್ ನೀವು 500 ಕೊಡ್ರಿ 600 ಕೊಡ್ರಿ ಅಂತ ಯಾರ ಹತ್ರನೂ ಇದುವರೆಗೆ ಇಲ್ಲ. ಅವ್ರಿಗೆ ತಿಳಿದಷ್ಟು ಕೊಡ್ರಿ. ನೀವು ತೂಕನೂ ಲೆಕ್ಕಿಲ್ಲ. 1 kg ಅಂತೀವಿ, 1.5 kg 2 kg ಎಷ್ಟು ಕಾಯಿ ಇರ್ತಾವೆ ಅಷ್ಟು ಕೊಟ್ಟು ಅವ್ರಿಗೆ ಬಂದಾಗ ಎಷ್ಟು ಸಿಗ್ತಾವೆ ಅಷ್ಟು ಅನುಕೂಲ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ.
ಅದ್ರಾಗ ಕೇಳಿದಷ್ಟು ಅಷ್ಟು ಕೊಟ್ಟಿಲ್ಲ, ಕಡಿಮೆ ಪ್ರಮಾಣದ ಕೊಟ್ಟು ಕಳಿಸಿವಿ. ಯಾಕಂದ್ರೆ ಇನ್ನೊಬ್ರು ಈಗ 10 ಜನ ಕೇಳಿದಾಗ ನಾನು ಒಬ್ಬರಿಗೆ ಎಲ್ಲರಿಗೂ ಸರಿ ಮಾಡೋ ಪ್ರಯತ್ನ ಮಾಡ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಕೊಟ್ಟು ಕಳ್ಸೀನಿ. ಆದ್ರೆ ಅವ್ರು ಕೇಳಿದಷ್ಟು ನನಗೆ ಕೊಡೋಕ್ಕಾಗುತ್ತೆ ಇಲ್ಲ ಹೇಳೋಕ್ಕಾಗಲ್ಲ. ಕಡಿಮೆ ಪ್ರಮಾಣ ಬರೋದೇ ಕಾಯಿ ಕಡಿಮೆ, ನಿಮ್ಗೆ ಗೊತ್ತಿದೆ ವಿಷಯ. ನನ್ನ ಮನೆಗೆ ಸ್ವಲ್ಪ ಉಳಿಸ್ಕೋಬೇಕು ನಾನು, ಮತ್ತೆ ಮುಂದಿನ ವರ್ಷ ನಾನು ಮಾಡೋದ. ನೀವು ಏನಂದ್ರೆ ಬರೀ ಒಂದು 20 ಗುಂಟೆನ 10 ಗುಂಟೆ ಅಷ್ಟೇ ಮಾಡ್ಕೊಂಡಿರ್ತೀರಿ. ನೋಡ್ರಿ 10 ಸಾಲ ಐತಿ, ಈಗ 10 ಸಾಲ ಐತಿ. ಈ ಕಾಯಿ ಒಳಗೆ ಲಾಭ ಅಲ್ರಿ ಇದು, ಹಾಗಾಗಿ ಹಣ್ಣಿಗೆ ನಾನು ಬಿಡಕ್ಕೆ ಹೋಗಲ್ಲ. ಈಗ ನಿಮ್ಮ ಟ್ರಿಕ್ಸ್ ಏನಪ್ಪ ಅಂದ್ರೆ ನೀವೇ ಬೀಜ ತಯಾರು ಮಾಡ್ಕೊಂತೀರಿ, ನೀವೇ ಬೀಜ ನಾಟಿ ಮಾಡ್ತೀರಿ. ಅದೇ ಇದ್ರಾಗ ನೋಡ್ರಿ, ಈಗ 3ನೇ ಸರಿ ಇಲ್ಲಿವರೆಗೆ ಸ್ವಚ್ಛ ಹರಿದ್ರ ಕಾಯಿನ, ಈಗ ನೋಡ್ರಿ ಅಲ್ಲೆಲ್ಲೆಲ್ಲ ಉಳ್ದೈತಿ. 3ನೇ ಸರಿ ಗಿಡ ಭಾಳ ಬೆಳೆದ್ಮೇಲೆ ಬೈ ಮಿಸ್ಟೇಕ್ ಮಿಸ್ ಆಗಿ ಎಲ್ಲೆಂದ್ರೆ ಉಳಿತಾವ. ಅವು ಇನ್ನೊಂದು ಸರಿ ಹರಿಬೇಕಾದ್ರೆ ಅದು ಹಣ್ಣಾಗಿರ್ತೈತೆ. ಅದು ಅಂಥವ್ ಬೇಕಂತ ಹಣ್ಣಿ ಬಿಡಂಗೇ ಇಲ್ಲ ನಾವು ಇದ್ರಾಗ ಬೇಕಂತ ಹಣ್ಣಿ ಬಿಟ್ಟಿರಂಗಿಲ್ಲ. ಅಲ್ಲೊಂದೆಲ್ಲ ಮಿಸ್ ಆಗಿದ್ದು ಹಣ್ಣಾಗಿರ್ತದೆ, ಅದನ್ನು ತಗೊಂಡು ಒಣಗಿಸಿಟ್ಕೊಂಡು ಅದನ್ನು ಬೀಜ ಮಾಡ್ಕೊಳ್ಳೋದು ನಾವು. ಈಗ ಇದು ಐತಲ್ರಿ, ಹಣ್ಣುಗಾಯಿ ಅಂಕರ್ ಮಾಡಲ್ಲ, ಹಸೆಕಾಯಿನ ಮಾರಾಟ ಮಾಡ್ತೀರಿ. ಈಗ 10 ಗುಂಟೆದಾಗ ಒಂದು 10 ಸಾಲ ಅದ. 10 ಸಾಲ ಐತ್ರಿ ಇದು. 10 ಸಾಲ. ಈಗ ಎಷ್ಟು ಆಗ್ಬೋದ್ರಿ ನಿಮ್ಮ ನಿರೀಕ್ಷೆ? ಇದು ರೇಟ್ ಇರ್ಬೇಕ್ರಿ ಮಾರ್ಕೆಟ್. ರೈತರಿಗೆ ಮಾರಾಟ ಮಾಡೋಣ ಯಾರು ಕಂಡಿಲ್ಲ. ಮಾರ್ಕೆಟ್ ನೋಡ್ರಿ, ಯಾವಾಗಲೂ ಸರಿ ನನಗೆ ನಿಮಗೆ ಸರಿ ಹೇಳಿದ್ನಲ್ಲ, ನಾನು 3 ಟೈಮ್ ರೇಟ್ ಸಿಕ್ತು. ಆಮೇಲೆ 4-5 ಸಾವಿರಕ್ಕೆ ಬಂದ್ಬಿಡ್ತು. 8,000 ಇದ್ದ ಒಮ್ಮಕ್ಳಿಗೆ 4,000ಕ್ಕೆ ಬಂತು. ಅಂದ್ರೆ ಏನಾಗುತ್ತೆ ರೀ, ಎಲ್ಲಲ್ಲಿ ಈ ಬೇರೆ ಕಾಯಿಗಳು ಬರ್ತಾವೆ, ಅದು 1500-2000 ಕೆಳ ಸಿಗ್ತೈತಿ. ಇದು ದುಬಾರಿ ಮಾಲ್ ಆಗುತ್ತೆ. ಇನ್ನು ತೊಗೊಳೋದು ಕಡಿಮೆ ಮಾಡ್ತಾರೆ, ಅದಕ್ಕೆ ತೊಗೊಂತಾರೆ. ಹಂಗಾಗಿ ಇದಕ್ಕೆ ಬೇಡಿಕೆ ಕಡಿಮೆ ಆದಾಗ ಮಾರ್ಕೆಟ್ ಡೌನ್ ಆಗೋದು ಸಹಜ. ಇದು ನಾವು ಯಾವಾಗ ಹಾಕಿದ್ರೆ ಪ್ಲಾನ್ ಮಾಡಿ ನಿಮ್ಮ ಅನುಭವ ರೇಟ್ ಸಿಗ್ಬೋದು? ರೇಟು ಇದು ಫಸ್ಟ್ ಟೈಮ್ 1 ಸರಿ 2 ಸರಿ ಸಿಗುತ್ತೆ ರೀ. ಒಮ್ಮೊಮ್ಮೆ ಮಾಲ್ ಬೇರೆ ಬೇರೆ ಕಾಯಿಗಳು ಜಾಸ್ತಿ ಬಂದಾಗ ಅದು ಮಾಲ್ ಇದ್ರದ್ದು ಫಿಕ್ಸ್ ರೇಟ್ ಸಿಗುತ್ತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಒಟ್ಟು ಆಗಸ್ಟ್ ಸೆಪ್ಟೆಂಬರ್ದ ರೇಟ್ ಸಿಗ್ಬೋದ್ರಿ. ಅವಾಗ ಬಿಸಿಲು ಇರ್ತಲ್ಲ, ಗಿಡ ಹಂಗಿಲ್ಲ ಇದು ಹಾಗಾಗಿ ಆಗಸ್ಟ್ನಾಗ ಸಿಗುತ್ತೆ ರೀ ಕಾಯಿ. ಆಗಸ್ಟಿಗೆ ಕಾಯಿ ಬರ್ಬೇಕು, ಅದ್ರ ಮುಂಚೆ ನಾವು ಗಿಡ ಹಾಕಿರ್ಬೇಕಲ್ಲ ದೌಡು. ಅವಾಗ ಬಿಸಿಲು ಪ್ರಮಾಣ ಜಾಸ್ತಿ ಇರುತ್ತಾ, ಅವಾಗ ಬಿಸಿಲಿನ ಪ್ರಮಾಣಕ್ಕೆ ಇದು ಗಿಡ ಆಗಂಗಿಲ್ಲ. ಸ್ವಲ್ಪ ಏನು ಜೂನ್ ನಂತರ ಮೇ ಎಂಡ್ ಜೂನ್ದಾಗ ಆದ್ರೆ ಸ್ವಲ್ಪ ಉಳಿತೈತಿ ಗಿಡ. ಹಾಗಾಗಿ ಸ್ವಲ್ಪ ಡೆವಲಪ್ ಬೆಳೆ ಗ್ರೋತ್ ಜಾಸ್ತಿ ಬರ್ತೈತಿ. ಇದಕ್ಕಿಂತ ಅದು ಚೆನ್ನಾಗಿ ಗ್ರೋತ್ ಐತ್ರಿ. ಅದು ಲೇಟ್ ಆಗಿ ಚೆನ್ನಾಗೈತ್ರಿ. ಅದು ಬೆಳವಣಿಗೆ ಗ್ರೋತು ಚೆನ್ನಾಗಿ ಬರುತ್ತಾ, ಮಾರ್ಕೆಟ್ ಸಿಗಂಗಿಲ್ಲ. ಇದು ಭಾಳ ನಮಗೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಅವಾಗ ಇಟ್ಟರೆ ಭಾಳ ಕಷ್ಟಪಡ್ಬೇಕು. ಅದು ಏನು ಇದಾಗಂಗಿಲ್ಲ, ಸಸಿ ಉಳಿಸ್ಕೊಳ್ಳೋದು ಒಂದು ಕಷ್ಟ. ಹುಟ್ಟಿದ್ರು ಬಿಸಿಲಿಗೆ ಕರಗ್ತೈತಿ. ಹಾಗಾಗಿ ನಾವು ಇಟ್ಟು ನೋಡಿದ್ದೀವಿ, ಅವಾಗ ಆಗಿಲ್ಲ. ನಾವೇನು ಮಾಡ್ತೀವಿ ರೀ, ಸುಮ್ಮನೆ ನಮ್ಮ ತತ್ತಿ ಮೊದಲಿಂದ ಏನು ನಮ್ಮದು ಪದ್ಧತಿ ಐತಿ, ಆ ಟೈಮ್ 1 ಟೈಮ್ 2 ಟೈಮ್ ಸಿಕ್ಕರೆ ಪರವಾಗಿಲ್ಲ. ನಮಗೆ ಅದು ಅತಿ ಅದು ಮಾರ್ಕೆಟ್ ನೋಡೋಕೆ ಹೋದ್ರೆ ಇದಕ್ಕೆ ಮತ್ತೆ ಔಷಧಿ ಹೊಡಿಬೇಕು ಅವ್ರ ಪ್ರಕಾರ. ನಾನು ಔಷಧಿ ವಿರೋಧ, ನಮಗೆ ಬೇಡ. ನಾವು ಔಷಧಿ ಬರ್ಲಾರ್ದಂಗೆ ಬರ್ಬೇಕಂದ್ರೆ ವಾತಾವರಣ ಹೆಂಗೆ ಚಲೋ ಇದ್ದಾಗ ಇಟ್ಕೊಂಡು ಬೆಳ್ಕೊಂಬಿಡೋದು ಅಂತ. ಒಟ್ಟು ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಹೊರತು ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಬೆಳಿಬೇಕಂತ ನಮ್ಮ ಉದ್ದೇಶ. ಈಗ ಔಷಧಿ ಬೆಳೆಸಿ ಕೆಲವೊಂದು ಜನ ಏನು ಮಾಡ್ತಾರೆ, ಇದಕ್ಕೆ ಬರಲಿ ಅದಕ್ಕೆ ಮುಟ್ರಿ ಹೋಗ್ಲಾರ್ದಂಗೆ ಮಾಡ್ತೀವಿ, ಅದು ಏನೋ ಮಾಡ್ತೀವಿ ಅಂತ ಹಲವಾರು ಔಷಧಿ ಹೊಡಿತಾರೆ. ನನಗೆ ಔಷಧಿಗಳ ಮೇಲೆ ನಂಬಿಕೆ ಇಲ್ಲ, ಅವು ಒಂದರಿಂದ ಒಂದು ಇದಾಗುತ್ತೆ. ಹಾಗಾಗಿ ಏನು ಮಾಡ್ತೀವಿ, ನಾವು ವಾತಾವರಣಕ್ಕೆ ಪೂರಕವಾಗುವಂಗೆ ಬೆಳೆ ಇಟ್ಕೊಂಡು ಬೆಳೆಯೋ ಪ್ರಯತ್ನ ಮಾಡ್ತೀವಿ. ನೋಡ್ರಿ ಸ್ನೇಹಿತರೆ, ಇವತ್ತು ನಾವು ನಿಮ್ಮೆಲ್ಲರ ಪ್ರಶ್ನೆನ ಏನಾಗಿತ್ತು, ಸರಿ ನಾವು ಅಂದ್ರಾಳ ಮೆಣಸಿನ್ಕಾಯಿ ಅಂತ ಒಂದು ವಿಡಿಯೋ ಮಾಡಿದಾಗ ನಮ್ಮ ಪ್ರಭು ಅವರು ರೈತರು ಏನು ಮಾಡ್ಕೊಂಡ್ರು ಎಲ್ಲ ತಮ್ಮ ಮಾಹಿತಿ ಹಂಚಿದ್ರೆ, ನಾವು ಸ್ಪ್ರೇ ಮಾಡೋಂಗಿಲ್ಲ, ಗೊಬ್ಬರ ಏನು ಅವಶ್ಯಕ ಗೊಬ್ಬರ ಬಳಕೆ ಮಾಡ್ಕೊತೀವಿ. ಅವರು ಬಿತ್ತನೆ ಮಾಡಿದ ನಂತರ ಮುಟಿ ರೋಗ ಬಂತು ಅಥವಾ ಬೆಳೀತೇ ಇಲ್ಲ, ಯಾವ ಥರ. ಆಮೇಲೆ ಅವರು ತಮ್ಮದೇ ಒಂದು ಬೀಜ, ಯಾಕಂದರೆ ಇವತ್ತು ಹೈಬ್ರಿಡ್ ಈಗ ಬೇರೆ ಕಡೆ ಬೇರೆ 108 ಕಂಪ್ನಿಗಳ ಅಂದ್ರೆ ವಿದೇಶಿ ಕಂಪ್ನಿಗಳ ಟೈಅಪ್ ಆದಂಥ ಬೀಜಗಳ ತಂದು ಇಲ್ಲಿ ಮಾರಾಟ ಮಾಡ್ತಿರ್ತಾರೆ. ಹೀಗಾಗಿ ಅದನ್ನು ನರ್ಸರಿ ಮುಖಾಂತರ ಬೆಳೆಸಿ ತಂದು ಹಚ್ಚಿರ್ತಾರೆ. ಆದರೆ ಇವರು ಯಾವುದೇ ನರ್ಸರಿಗೆ ಹೋಗಲ್ಲ ಅಂತ ನಾವು ವಿಡಿಯೋದಲ್ಲಿ ಹೇಳಿದಾಗ, ಇದು ಈ ಸರಿನ ಹಂಗೆ ಮಾಡ್ಯಾರ ಅಂತ ಭಾಳಷ್ಟು ಜನ ಕೇಳ್ತಿದ್ರು. ಮುಟಿಗಿಲ್ಲ ಅಂತ ಕೇಳ್ತಿದ್ರು. ಇವತ್ತು ನಿಮ್ಮ ಕಣ್ಣು ಮುಂದನ ಐತಿ, ಸಾಕಷ್ಟು ಜನ ರೈತರಿಗೆ ಬೀಜನೂ ಕೊಟ್ಟಾರ, ಯಾವುದೇ ಮುಟಿಗಿಲ್ಲ. ಮತ್ತು ಒಂದು ಒಳ್ಳೆಯದು ಅಂದ್ರೆ ಇಷ್ಟೇ. ಇವತ್ತು ಅಚೀವ್ಮೆಂಟ್ ಮಾಡ್ಯಾರ ಅಂದ್ರೆ ರೈತರು ಸರ್ವೇ ಸಾಮಾನ್ಯ ಯಾರಾದ್ರೂ ಸಾಧನೆ ಮಾಡಿದ ರೈತರು ಅಂದ್ರೆ ಅವ್ರ ಹೊಲದನ್ನು ಬೆಳೆ, ಅವ್ರ ಹೊಲದಿಂದ ಬೀಜ, ಅವ್ರ ಹೊಲದಲ್ಲೇ ಬೆಳ್ಕೊಂಡು ಸಹಜವಾಗಿ ಮತ್ತು ಸಾವಯವದಲ್ಲಿ ಬೆಳೆದಂಥ ರೈತರ ಭಾಳಷ್ಟು ಸಕ್ಸ್ಕೊಂಡ್ರು. ಅದೇ ರೀತಿಯಾಗಿ ಇವರು ಸ್ವಂತ ಅಜ್ಜ ಅಮ್ಮ ಕಾಲದಿಂದಲೂ ಈಗ ಅಂದ್ರಾಳ್